ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ನಗರದ ಐತಿಹಾಸಿಕ ಕಟ್ಟಡ ಎಂಬತಕ್ಕಂಥ ಒಂದು ಇತಿಹಾಸವನ್ನ ಹೊಂದಿರುವಂತಹ ಕೋಲಾರ ನಗರದ ಕ್ಲಾಕ್ ಟವರ್ ವೃತ್ತ ಮತ್ತೆ ಕೋಲಾರ ನಗರದ ಹಳೆ ಬಸ್ ನಿಲ್ದಾಣ ವೃತ್ತದಲ್ಲಿ ಇರ್ತಕ್ಕಂಥ ಏನು ಗೋಪುರ ಗಡಿಯಾರಗಳು ಕಳೆದ ಸುಮಾರು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇಲ್ಲ. ಈ ಬಗ್ಗೆ ಕೋಲಾರ ಜಿಲ್ಲಾಡಳಿತ ಮತ್ತೆ ಕೋಲಾರ ನಗರಸಭೆ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಈ ಒಂದು ಐತಿಹಾಸಿಕ ಏನು ಗಡಿಯಾರದ ಗೋಪುರಗಳೇನಿದೆ ಅದು ಈಗ ಮೂಲೆ ಗುಂಪಾಗಿರುವಂತದ್ದು ನಾವು ಗಮನಿಸಬಹುದು. ಕೋಲಾರದ ಒಂದು ಕ್ಲಾಕ್ ಟವರ್ ವೃತ್ತ ಏನಿದೆ ಅದು ಕೋಲಾರದ ಮತ್ತೆ ರಾಜ್ಯದ ಅತಿ ಹೆಚ್ಚಿನ ವಿವಾದ ಹೊಂದಿರತಕ್ಕಂಥ ಸ್ಥಳ ಎಂಬತಕ್ಕಂಥ ಒಂದು ವಿವಾದದ ಒಂದು ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಏನು 1938ರಲ್ಲಿ ಹಾಜಿ ಮೊಹಮ್ಮದ್ ಮುಸ್ತಫಾ ಸಾಹೇಬ್ ಎಂಬತಕ್ಕಂಥವರು ಏನು ತಮ್ಮ ಒಂದು ಸ್ಥಳದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಗಡಿಯಾರದ ಗೋಪುರ ಹಿಂದಿನ ಒಂದು ಮೈಸೂರು ರಾಜ್ಯದ ಒಡೆಯರು ಕೂಡ ಅದನ್ನ ಉದ್ಘಾಟನೆ ಮಾಡಿದ್ರು. ಈ ಒಂದು ಗಡಿಯಾರದ ಗೋಪುರಗಳನ್ನ ನಿರ್ಮಾಣ ಮಾಡತಕ್ಕಂಥ ಉದ್ದೇಶವೇ ಇದಾಗಿತ್ತು. ಏನು 4 ದಿಕ್ಕುಗಳಲ್ಲೂ ಕೂಡ ಏನು ಸಾರ್ವಜನಿಕರಿಗೆ ಸಮಯವನ್ನ ನೋಡುವಂತಹ ಮತ್ತೆ ಅದರಿಂದ ಅವರಿಗೆ ಒಂದು ಅನುಕೂಲವಾಗ್ತಕ್ಕಂಥ ಒಂದು ವಿಚಾರವಾಗಿ ಗೋಪುರ ಗಡಿಯಾರಗಳನ್ನ ಅತಿ ಹೆಚ್ಚಿನ ಎತ್ತರದ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಏನು ಕ್ಲಾಕ್ ಟವರ್ ವೃತ್ತ ಏನಿದೆ ಅಲ್ಲಿ ಏನು ಹಿಂದೆ ಕೋಲಾರ ನಗರದ ಅದು ಒಂದು ಮುಖ್ಯ ದ್ವಾರ ಪ್ರವೇಶ ದ್ವಾರ ಆಗಿತ್ತು. ಹಾಗಾಗಿನೇ ಇಲ್ಲಿ ಹಾದು ಹೋಗ್ತಕ್ಕಂಥ ಸಾರ್ವಜನಿಕರಿಗೆ ಸಮಯದ ಒಂದು ಪರಿಪಾಲನೆ ಏನು ಕೂಡ ಅದು ಅವರಿಗೆ ಮುಖ್ಯವಾಗಿರುತ್ತೆ. ಹಾಗಾಗಿನೇ ಒಂದು ಸಮಯದ ತಿಳುವಳಿಕೆಗೋಸ್ಕರ ಇಲ್ಲಿ ಗೋಪುರದ ಗಡಿಯಾರನ ನಿರ್ಮಾಣ ಮಾಡಿ 4 ಕಡೆಯಲ್ಲೂ ಕೂಡ ಇಲ್ಲಿ ಒಂದು ಗಡಿಯಾರವನ್ನ ಅಳವಡಿಕೆ ಮಾಡಲಾಗಿತ್ತು. ಆದ್ರೆ ಕಳೆದ ಸುಮಾರು ವರ್ಷಗಳಿಂದ ಈ ಒಂದು ಕ್ಲಾಕ್ ಟವರ್ ವೃತ್ತದಲ್ಲಿ ಇರ್ತಕ್ಕಂಥ ಒಂದು ಟವರ್ ನಲ್ಲಿ ಏನು ಗಡಿಯಾರ ಇದೆ ಆ 4 ಕಡೆ ಇರ್ತಕ್ಕಂಥ ಗಡಿಯಾರ ಏನು ಕೆಟ್ಟು ನಿಂತಿದೆ. ಈ ಬಗ್ಗೆ ಏನು ಕೋಲಾರ ನಗರಸಭೆ ಅಧಿಕಾರಿಗಳೇನಿದೆ ಅವರು ಖಂಡಿತ ಇದ್ರ ಬಗ್ಗೆ ಒಂದು ದಿವ್ಯ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಯಾಕಂತ ಹೇಳಿದ್ರೆ 1938ರಲ್ಲಿ ನಿರ್ಮಾಣ ಮಾಡಿದಂತಹ ಒಂದು ಐತಿಹಾಸಿಕ ಒಂದು ಕಟ್ಟಡ ಅಂತಕ್ಕಂಥ ಒಂದು ವಿಚಾರದಲ್ಲಿ ಈಗ ಏನ್ ಕೋಲಾರದ ಕ್ಲಾಕ್ ಟವರ್ ಏನು ಗುರ್ಸ್ಕೊಂಡಿದೆ. ಹಾಗಾಗಿನೇ ಈ ಒಂದು ಕ್ಲಾಕ್ ಟವರ್ ನಲ್ಲಿ ಇರ್ತಕ್ಕಂಥ ಒಂದು ಗೋಪುರ ಗಡಿಯಾರವನ್ನ ಏನು ದುರಸ್ತಿ ಮಾಡಬೇಕು ಮತ್ತೆ ಹಿಂದೆ ಏನು ಈ ಒಂದು ಗಡಿಯಾರ ಏನು ಚಾಲನೆ ಆಗ್ತಾ ಇತ್ತು ಈ ನಿಟ್ಟಿನಲ್ಲಿ ಅದನ್ನ ಮತ್ತೆ ಒಂದು ಬಳಸ್ಕೊಳ್ಬೇಕು ಅಂತಕ್ಕಂಥ ಒತ್ತಾಯ ಕೂಡ ಕೇಳಿ ಬಂದಿರುತ್ತದೆ. ಈಗ ಈ ಬಗ್ಗೆ ಸ್ಥಳೀಯರು ಕೂಡ ಮಾತನಾಡಿದ್ದಾರೆ. ಅವ್ರು ಹೇಳ್ತಾ ಇರುವಂತದ್ದು ಏನು ಐತಿಹಾಸಿಕ ಪಾರಂಪರಿಕ ಕಟ್ಟಡವಾಗಿ ಕೋಲಾರ ನಗರದ ಒಂದು ಕ್ಲಾಕ್ ಟವರ್ ಈಗ ಗುರ್ಸ್ಕೊಂಡಿದೆ. ಹಾಗಾಗಿನೇ ಈ ಕ್ಲಾಕ್ ಟವರ್ ಎಂಬತಕ್ಕಂಥ ಒಂದು ಪದಗೆ ಅರ್ಥ ಸಿಗ್ಬೇಕು ಅಂತ ಹೇಳಿದ್ರೆ ಈ ಒಂದು ಟವರ್ ನಲ್ಲಿ ಇರ್ತಕ್ಕಂಥ ಒಂದು ಗಡಿಯಾರವನ್ನ ದುರಸ್ತಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಈಗ ಏನು ಕ್ಲಾಕ್ ಟವರ್ ನ ಸುತ್ತಮುತ್ತ ಇರ್ತಕ್ಕಂಥ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಇದಕ್ಕೆ ರಾಜರೇ ಬಂದು ಸ್ಥಾಪನೆ ಮಾಡಿ ಶಂಕುಸ್ಥಾಪನೆ ಎಲ್ಲ ಇದು ಮಾಡಿದಾರೆ. ಈಗ ಇದು ಆಲ್ಮೋಸ್ಟ್ ಅಲ್ಲಿ ಕಟ್ಟಿ ಒಂದು ಅಬೌವ್ 80 ಇಯರ್ಸ್ ಆಗೈತೆ. ಆಲ್ಮೋಸ್ಟ್ 1938 ಏನೋ ಕಟ್ಟಿರೋದು. ಮತ್ತು ಹಳೆ ಬಸ್ ಸ್ಟ್ಯಾಂಡು ಅಲ್ಲೊಂದು 84 87 ಅಲ್ಲೊಂದು ಕ್ಲಾಕ್ ಟವರ್ ಇದೆ. ಇದಕ್ಕೇನು ಈ ಕೆಲವರು ಬಂದರು ಸೆಂಟ್ರಲ್ಲಿ ಕ್ಲಾಕ್ ಟವರ್ ಅಂತ ಎದೆ ಹೊಡ್ಕೊಳ್ತಾ ಇದ್ರು. ಅವರು ಅದಕ್ಕೆ ಏನೋ ಮಾಡೋಕ್ಕೆ ಕೊಟ್ಟರು, ಬಟ್ ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಮಾಡಿ ಹೊರಟೋದ್ರು. ಇದಕ್ಕೆ ನಮ್ಮ ನಗರಸಭೆದವರು ಅವ್ರ ಕಂಟ್ರೋಲಲ್ಲಿ ತೊಗೊಂಡವ್ರೆ. ಅದು ತೊಗೊಂಡ್ಮೇಲೆ ಅದಕ್ಕೆ ಯಾವ ರೀತಿ ಇಟ್ಕೋಬೇಕು, ಯಾವ ರೀತಿ ಇದನ್ನು ಕ್ಲೀನಾಗಿ ಇಟ್ಕೋಬೇಕು. ಈಗ ನೋಡಿ ಕ್ಲಾಕ್ ಟವರ್ ಅನ್ನೋದಕ್ಕೆ ಏನಕ್ಕೆ ಈಗ 4 ಕಡೆ ಇದರಲ್ಲಿ ಗಡಿಯಾರ ಇತ್ತು, ಈಗ ಒಂದು ಗಡಿಯಾರ ಕಾಣಿಸ್ತಾ ಇಲ್ಲ. ಇದಕ್ಕೆ ನಗರಸಭೆದವರು ಗಡಿಯಾರ ಹಾಕಿ ನಮ್ಮ ಈ ಕ್ಲಾಕ್ ಟವರ್ ಅನ್ನೋದು ಏನೈತೆ ಇದೊಂದು ಹಿಸ್ಟಾರಿಕಲ್ ಪ್ಲೇಸ್ ಇದು. ಇದಕ್ಕೆ ಆ ಕ್ಲಾಕ್ ಟವರ್ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳೋ ರೀತಿಯಲ್ಲಿ ಮಾಡಬೇಕು. ಈಗ ಸುಮ್ಮನೆ ಅವ್ಳು ಕಂಬದ ಥರ ಮಾಡಿ ಇಟ್ಬಿಟ್ರೆ ಅದಕ್ಕೆ ಪ್ರಯೋಜನ ಏನು? ಅದಕ್ಕೆ ಕ್ಲಾಕ್ ಟವರ್ ಅಂತ ಹೆಸರಿಟ್ಟು ಪ್ರಯೋಜನ ಏನು? ನಾನು ನಗರಸಭೆದಲ್ಲಿ ಮನವಿ ನಮ್ಮ ಏನು ನಗರಸಭೆ ಅವರಿದ್ದಾರೆ, ನಮ್ಮ ಶಾಸಕರಿದ್ದಾರೆ, ಸಂಸದರಿದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿಗಳಿದ್ದಾರೆ, ಅವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಇದೇನು 2 ಕ್ಲಾಕ್ ಟವರ್ಗಳಿದೆ ಅದಕ್ಕೆ ಕರೆಕ್ಟಾಗಂತ ಗಡಿಯಾರಗಳನ್ನ ಹಾಕಿ ಅದಕ್ಕೇನು ಕ್ಲಾಕ್ ಟವರ್ ಅಂತ ಹೆಸರಿದೆ ಅದಕ್ಕೆ ಪೂರ್ತಿಗೊಳಿಸ್ಬೇಕು. ಆ ರೀತಿಯಲ್ಲಿ ಮಾಡಿಕೊಡ್ಬೇಕಂತ ನಾವು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ. ಮತ್ತೆ ನಾವು ಗಮನಿಸಬಹುದು ಕೋಲಾರ ನಗರದ ಕ್ಲಾಕ್ ಟವರ್ ವೃತ್ತದಲ್ಲಿ ಏನು ವರ್ಷದ 365 ದಿನಗಳು ಕೂಡ ಇಲ್ಲಿ ಒಂದು ಪೊಲೀಸ್ ಭದ್ರತೆ ಇರುತ್ತೆ. ಇಂಥ ಒಂದು ಐತಿಹಾಸಿಕ ಒಂದು ಪಾರಂಪರಿಕ ಒಂದು ಗೋಪುರ ಗಡಿಯಾರವನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಏನು ಕೋಲಾರ ನಗರಸಭೆ ಮತ್ತೆ ಕೋಲಾರ ಜಿಲ್ಲಾಡಳಿತ ಮುಂದಾಗಬೇಕು ಅಂತಕ್ಕಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ 1956ರಲ್ಲಿ ಏನು ಕೋಲಾರ ನಗರದ ಹಳೆ ಬಸ್ ನಿಲ್ದಾಣ ವೃತ್ತದಲ್ಲಿ ನಿರ್ಮಾಣ ಮಾಡಿರುವಂತಹ ಮತ್ತೊಂದು ಒಂದು ಏನು ಗೋಪುರ ಗಡಿಯಾರವನ್ನು ಕೂಡ ನಗರಸಭೆ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಅವರ ಒಂದು ನಿರ್ಲಕ್ಷ್ಯದಿಂದ ಇದೀಗ ಮೂಲೆ ಗುಂಪಾಗಿರುವಂತದ್ದು. ನಗರಸಭೆಯ ಪಕ್ಕದಲ್ಲೇ ಇರತಕ್ಕಂಥ ಹಳೆ ಬಸ್ ನಿಲ್ದಾಣ ವೃತ್ತದಲ್ಲಿ ಏನು 1956ರಲ್ಲಿ ಏನು ಕೋಲಾರ ನಗರದ ನಿರ್ಮಾತೃ ಆಗಿರುವಂತಹ ಶ್ರೀ ದಿವಂಗತ ಟಿ ಚೆನ್ನಯ್ಯ ಅವರು ಈ ಒಂದು ಏನು ಹಳೆ ಬಸ್ ನಿಲ್ದಾಣ ಜೊತೆಗೆ ಒಂದು ಕ್ಲಾಕ್ ಟವರ್ ಅನ್ನ ಒಂದು ಲೋಕಾರ್ಪಣೆಯನ್ನ ಮಾಡಿದ್ರು. ಅದು ಕೂಡ ಇವತ್ತು ಕಸದ ತೊಟ್ಟಿಯಾಗಿ ಪರಿಣಮಿಸಿರುವಂತದ್ದು. ಆ ಸುತ್ತಮುತ್ತಲು ಸಾಕಷ್ಟು ಒಂದು ಹೂವಿನ ಮಳಿಗೆಗಳು ಮತ್ತೆ ಸೇರಿದಂತೆ ಸಾಕಷ್ಟು ಮಳಿಗೆಗಳಿದೆ. ಅಲ್ಲಿರ್ತಕ್ಕಂಥ ಉಂಟಾಗುವಂತ ಕಸವನ್ನೆಲ್ಲ ತಗೊಂಡ್ಬಂದು ಇಲ್ಲಿ ಒಂದು ತಂಗುದಾಣ ಮತ್ತೆ ಒಂದು ಟವರ್ನ ಕೆಳಗದಲ್ಲಿ
ಆಗ್ತಾ ಇರೋದ್ರಿಂದ ನಿತ್ಯ ಅಲ್ಲಿ ಒಂದು ಗಬ್ಬು ನಾರುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಮತ್ತೆ ಜೊತೆಗೆ ಇನ್ನು ಹಳೆ ಬಸ್ ನಿಲ್ದಾಣ ವೃತ್ತದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಗೋಪುರ ಗಡಿಯಾರವು ಕೂಡ ಅದೀಗ 4 ಕಡೆಯಲ್ಲಿ ಕೂಡ ಕಿತ್ತು ಬಂದಿದೆ. ಅದು ಕೂಡ ಸಾಕಷ್ಟು ವರ್ಷಗಳಿಂದ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ಹಾಗಾಗಿ ಇದನ್ನು ಕೂಡ ಒಂದು ದುರಸ್ತಿ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಏನು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಆದ್ರೂ ಕೂಡ ನಗರಸಭೆ ಅಧಿಕಾರಿಗಳು ಏನು ಕೋಲಾರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಗೆ ಅವರು ಗಂಭೀರವಾಗಿ ಪರಿಗಣಿಸ್ತಾ ಇಲ್ವೋ ಹಾಗೇನೆ ಈ ಒಂದು ಗಡಿಯಾರವನ್ನು ಕೂಡ ಅವರು ಮೂಲೆಗುಂಪನ್ನ ಮಾಡಿದ್ದಾರೆ. ಖಂಡಿತ ಈಗ ಎಲ್ಲರ ಬಳಿ ಕೂಡ ಒಂದು ಗಡಿಯಾರದ ಒಂದು ವ್ಯವಸ್ಥೆ ಇದೆ, ಮತ್ತೆ ಎಲ್ಲರ ಮೊಬೈಲ್ ಅಲ್ಲೂ ಕೂಡ ಒಂದು ಸಮಯ ತಿಳ್ಕೊಳ್ಳುವಂತ ಅವಕಾಶ ಇರುತ್ತೆ. ಆದ್ರೂ ಕೂಡ ಈ ಒಂದು ಐತಿಹಾಸಿಕ ಏನು ಕಟ್ಟಡಗಳು ಮತ್ತೆ ಏನು ಗೋಪುರ ಅಂತಕ್ಕಂಥ ವಿಚಾರದಲ್ಲಿ ನೋಡೋದಾದ್ರೆ ಕೋಲಾರದಲ್ಲಿರ್ತಕ್ಕಂಥದ್ದು ಎರಡು ಕ್ಲಾಕ್ ಟವರ್ ಆಗಿರುತ್ತೆ. ಹಾಗಾಗಿನೇ ಈ ಒಂದು 2 ಕ್ಲಾಕ್ ಟವರ್ ಅನ್ನ ಏನು ದುರಸ್ತಿ ಮಾಡಿ ಮತ್ತೆ ಅದನ್ನ ಐತಿಹಾಸಿಕ ಪಾರಂಪರಿಕ ಒಂದು ತಾಣ ಮತ್ತೆ ಒಂದು ಪ್ರದೇಶವನ್ನು ಮಾಡುವಂತಹ ಖಂಡಿತ ಈ ಒಂದು ಕೆಲಸಕ್ಕೆ ಸಾಕಷ್ಟು ದುಡ್ಡೇನು ಖರ್ಚಾಗೋದಿಲ್ಲ. ಹಾಗಾಗಿನೇ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡುವಂತ ಆಗ್ಬೇಕು ಅಂತಕ್ಕಂಥ ಒತ್ತಾಯ ಕೂಡ ಇರುವಂತದ್ದು. ಈ ಬಗ್ಗೆ ಇನ್ನು ನಗರಸಭೆ ಸದಸ್ಯ ಆಗಿರ್ತಕ್ಕಂಥ ಅಂಬರೀಶ್ ಅವರು ಮಾತನಾಡಿದ್ದಾರೆ. ಅವ್ರು ಹೇಳ್ತಾ ಇರುವಂತದ್ದು ಖಂಡಿತ ಈ ಒಂದು ನಗರಸಭೆಯಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ಒಂದು ಅಧಿಕಾರದ ಚುಕ್ಕಾಣಿ ಇದೆ. ಖಂಡಿತ ನಾವು ಈ 2 ಕ್ಲಾಕ್ ಟವರ್ ಅನ್ನು ಕೂಡ ದುರಸ್ತಿ ಮಾಡಿ ಅದನ್ನ ಒಂದು ಐತಿಹಾಸಿಕ ಏನು ಕಟ್ಟಡ ಅಂತ ಏನು ಭಾವಿಸಿದೀವಿ ಖಂಡಿತ ಅದನ್ನು ಉಳಿಸ್ಕೊಳ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಅವರು ಕೊಟ್ಟಿರುವಂತದ್ದು. ಟವರ್ನಲ್ಲಿರ್ತಕ್ಕಂಥ ಆ ಟವರನ್ನು ಮುಸ್ತಫಾ ಸಾಬ್ ಅವರು ದಾನವ ಕೊಟ್ಟು ಇವತ್ತು ಅದರಲ್ಲಿ ಒಂದು ನೆಲೆ ಊರಿದೆ. ಇಡೀ ಕೋಲಾರ ನಗರಕ್ಕೆ ಯಾರೇ ಬಂದರೂ ಕೂಡ ಅದೊಂದು ಎಂಟ್ರೆನ್ಸು. ನಿಜವಾಗ್ಲೂ ಕೂಡ ಅಲ್ಲಿ ಗಡಿಯಾರವನ್ನು ಆಗ್ತಕ್ಕಂಥ ಕೆಲಸ ಆಗಬೇಕು. ನಾನೊಬ್ಬ ನಗರಸಭೆ ಸದಸ್ಯನಾಗಿ ನಾವು ಈಗಾಗಲೇ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಕೂಡ ಮಾತಾಡಿದ್ದೀವಿ. ಇದನ್ನು ಅತ್ಯಂತ ಶೀಘ್ರವಾಗಿ ವೇಗವಾಗಿ ಅದಕ್ಕೆ ಚಾಲನೆ ಕೊಟ್ಟು ಆಯುಕ್ತರನ್ನು ಸೋಮವಾರ ಮಾತಾಡ್ತೀವಿ. ಸೋಮವಾರ ಮಾತಾಡೋ ಒಂದು ವಾರದೊಳಗಡೆ ಅದಕ್ಕೆ ಗಡಿಯಾರವನ್ನು ಹಾಕಿ ನಗರದಲ್ಲಿ ಅದರ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಇದನ್ನು ಮಾಡ್ತೀವಿ ಸರ್. ಈಗ ನೀವು ಏನು ಹೇಳ್ತಾ ಇದ್ದೀರಿ, ಹಳೆ ಬಸ್ ಸ್ಟ್ಯಾಂಡಲ್ಲಿ ಚೆನ್ನೈ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಬಸ್ ಸ್ಟ್ಯಾಂಡಲ್ಲಿರ್ತಕ್ಕಂಥ ಗೋಪುರದಲ್ಲೂ ಗಡಿಯಾರವನ್ನು ರೆಡಿ ಮಾಡ್ತೀವಿ. ಸಾವಿರಾರು ಜನ ವಹಿವಾಟವನ್ನು ನಡೆಸ್ತಕ್ಕಂಥ ಸ್ಥಳ ಮತ್ತು ಅನೇಕ ಊರುಗಳಿಂದ ಬಂದು ಹೋಗ್ತಾ ಇರ್ತಾರೆ. ಅದನ್ನು ರೆಡಿ ಮಾಡ್ತೀವಿ. ಈ ಗೋಪುರನೂ ಈ ಟವರಲ್ಲಿರ್ತಕ್ಕಂಥ ಆ ಗೋಪುರನೂ ಕೂಡ 2 ಕಡೆ ಜನವರಿ 5, 10 ಒಳಗಡೆ ಹಾಕಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸಮಸ್ಯೆ ಇದು ಸುಮಾರು ವರ್ಷಗಳಿಂದ ಇದೆ. ಈ ಹಿಂದೆ ಕೂಡ ನಾವು ಸಾಮಾನ್ಯ ಸಭೆಯಲ್ಲಿ ಮಾತಾಡಿ ಅದಕ್ಕೆ ಟರಾವ್ ಕೂಡ ಮಾಡಿದ್ದೀವಿ, ರೆಸೊಲ್ಯೂಷನ್ನು ಮಾಡಿದ್ದೀವಿ. ಅದನ್ನು ಮಾಡಬೇಕಂತೇಳಿ ಕೆಲವು ಕಾರಣಗಳಿಂದ ಆಗಲಿಲ್ಲ. ಈಗ ಅಧ್ಯಕ್ಷರು ನಾವೆಲ್ಲರೂ ಹೊಸದಾಗಿ ಕೂತ್ಕೊಂಡಿರೋದ್ರಿಂದ ಸ್ಟ್ಯಾಂಡಿಂಗ್ ಸಮಿತಿ ಅಧ್ಯಕ್ಷರು ಇದ್ದಾರೆ. ಎಲ್ಲರನ್ನೂ ಒಳಗೊಂಡು ನಾವು ಆದಷ್ಟು ಶೀಘ್ರವಾಗಿ ಆ ಕೆಲಸವನ್ನು ಮುಗಿಸ್ತೀವಿ ಸರ್. ಒಟ್ಟಾರೆಯಾಗಿ ಕೋಲಾರ ನಗರದಲ್ಲಿರ್ತಕ್ಕಂಥ ಏನು ಕ್ಲಾಕ್ ಟವರ್ ಮತ್ತೆ ಹಳೆ ಬಸ್ ನಿಲ್ದಾಣದ ವೃತ್ತದಲ್ಲಿರ್ತಕ್ಕಂಥ ಮತ್ತೊಂದು ಕ್ಲಾಕ್ ಟವರ್ ಇದೆ. 2 ಕ್ಲಾಕ್ ಟವರ್ಗಳು ಈಗಾಗಲೇ ಏನು ದುರಸ್ತಿ ಕಾರಣದ ಈಗಾಗಲೇ ಅವಸಾನದ ಅಂಚಿಗೆ ತಲುಪಿದೆ. ಹಾಗಾಗಿನೇ ಕೋಲಾರದ ನಗರಸಭೆ ಮತ್ತೆ ಕೋಲಾರ ಜಿಲ್ಲಾಡಳಿತ 2 ಕ್ಲಾಕ್ ಟವರ್ನ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದಾಗಬೇಕು, ಜೊತೆಗೆ ಇದನ್ನ ನವೀಕರಣ ಮಾಡಬೇಕು ಅಂತಕ್ಕಂಥ ಒತ್ತಾಯ ಕೂಡ ಕೇಳಿ ಬಂದಿರುವಂತದ್ದು. ರಘುರಾಜ್, ನ್ಯೂಸ್ 18 ಕೋಲಾರ.